ನಮಸ್ಕಾರ. ನ್ಯೂಜಿಲೆಂಡ್ ವಿರುದ್ಧ ಮೂರನೇ ಓಡಿಐ ಪಂದ್ಯ ಸೋತು ಏಕದಿನ ಸರಣಿ ಕೈಚೆಲ್ಲಿದ ಟೀಂ ಇಂಡಿಯಾ. ನಂತರ ಕೋಪಗೊಂಡರು ಕ್ರಿಕೆಟ್ ದಿಗ್ಗಜರು. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಗಿಲ್ ಕ್ಯಾಪ್ಟನ್ಸಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಏಕದಿನ ಪಂದ್ಯ ಸೋತ ಬಳಿಕ ಟೀಂ ಇಂಡಿಯಾದ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕಿವೀಸ್ ತಂಡವನ್ನ ಮೂರನೇ ಏಕದಿನ ಪಂದ್ಯದಲ್ಲಿ ಬಗ್ಗು ಬಡಿದು ಓಡಿಐ ಸರಣಿಯನ್ನ ಗೆಲ್ಲಬೇಕೆಂಬ ಮಹಾದಾಸೆಯೊಂದಿಗೆ ಕಣಕ್ಕಿಳಿದಿದ್ದ ಮೆನ್ ಇನ್ ಬ್ಲೂ ಪಡೆಗೆ ಇಂಡೋರ್ನಲ್ಲಿ ಭಾರಿ ನಿರಾಸೆ ಎದುರಾಗಿದೆ ಸ್ನೇಹಿತರೆ. ಆತಿಥೇಯ ನ್ಯೂಜಿಲೆಂಡ್ ತಂಡ ಪಂದ್ಯವನ್ನ 41 ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯನ್ನ 2 ಮತ್ತು 1 ಗೆದ್ದುಕೊಳ್ಳುವುದರೊಂದಿಗೆ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಸ್ನೇಹಿತರೆ. ಇದರೊಂದಿಗೆ ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮೊದಲ ಬಾರಿಗೆ ಭಾರತ ಏಕದಿನ ಸರಣಿಯಲ್ಲಿ ಸೋಲು ಅನುಭವಿಸಿದೆ. ಇನ್ನು ಇದಕ್ಕೂ ಮುನ್ನ ಹೋಲ್ಕರ್ ಸ್ಟೇಡಿಯಂನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 337 ರನ್ ಕಲೆ ಹಾಕಿತು. ತಂಡದ ಪರ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಾದ ಡ್ಯಾರೆಲ್ ಮಿಚೆಲ್ ಹಾಗೂ ಗ್ಲೆನ್ ಫಿಲಿಪ್ಸ್ ತಲಾ ಶತಕಗಳನ್ನು ಸಿಡಿಸಿ ಮಿಂಚಿದರು. ಇತ್ತ ಹರ್ಷದೀಪ್ ಸಿಂಗ್ ಹಾಗೂ ಹರ್ಷಿತ್ ರಾಣಾ ತಲಾ 3 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಟೀಂ ಇಂಡಿಯಾದ ಆರಂಭಿಕ ಆಟಗಾರರು ಬೇಗನೆ ಪೆವಿಲಿಯನ್ ಸೇರಿಕೊಂಡಿದ್ದರು. ಅದರ ಹೊರತಾಗಿಯೂ ಕೊಹ್ಲಿ ಸಮಯೋಚಿತ ಆಟವನ್ನು ನಡೆಸಿ ಶತಕ ಪೂರ್ಣಗೊಳಿಸಿಕೊಂಡರು. ಅದು ಅವರ ಏಕದಿನ ವೃತ್ತಿ ಬದುಕಿನ 54ನೇ ಸೆಂಚುರಿ ಆಗಿತ್ತು. ಅಂತಿಮವಾಗಿ ಟೀಂ ಇಂಡಿಯಾ 46 ಓವರ್ಗಳಲ್ಲಿ 296 ರನ್ ಬಾರಿಸಿ ಸರ್ವಪತನ ಕಂಡಿತು. ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ 41 ರನ್ಗಳ ಸೋಲು ಅನುಭವಿಸಿತು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ಹರ್ಷಿತ್ ರಾಣಾರವರ ಕ್ಯಾಮಿಯೋ ಇನ್ನಿಂಗ್ಸ್ ಅಭಿಮಾನಿಗಳನ್ನ ರಂಜಿಸಿದ್ದಂತೂ ಸತ್ಯ ಸ್ನೇಹಿತರೆ. ಇನ್ನು ಭಾರತ ಈ ಓಡಿಐ ಸರಣಿ ಸೋತ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ. ಇಂದೋರ್ನಂತಹ ಈ ಫ್ಲಾಟ್ ಪಿಚ್ನಲ್ಲಿ ಸೋಲುವುದು ಬೇಸರ ತರಿಸುತ್ತದೆ. ನಮ್ಮ ಊರು ಈ ಟಾರ್ಗೆಟ್ ಚೇಸ್ ಮಾಡಬಹುದಾಗಿತ್ತು, ಆದರೆ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಆ ರೀತಿಯ ರಣನೀತಿ ಕಾಣಿಸಿರಲಿಲ್ಲ. ಇವರು ಇನ್ನು ನಾಯಕತ್ವದ ಗುಣಗಳನ್ನ ಕಲಿಯಬೇಕು. ಡ್ಯಾರೆಲ್ ಮಿಚೆಲ್ ಹಾಗೂ ಗ್ಲೆನ್ ಫಿಲಿಪ್ಸ್ ಅವರು ನಿರ್ಭೀತಿಯಿಂದಾಗಿ ಆಡುವ ಹಂತದಲ್ಲಿ ನಮ್ಮ ಕ್ಯಾಪ್ಟನ್ ಬಳಿ ಬೇರೆ ಯಾವುದೇ ಬ್ಯಾಕಪ್ ಪ್ಲಾನ್ ಇರಲಿಲ್ಲ ಎಂದು ಸಚಿನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಇದರ ಹೊರತಾಗಿ ನ್ಯೂಜಿಲೆಂಡ್ ಈ ಸರಣಿ ಗೆಲ್ಲಲು ಡಿಸರ್ವಿಂಗ್ ಎಂದು ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ರೀತಿಯ ಹೀನಾಯ ಸರಣಿ ಸೋಲುವುದನ್ನು ನೋಡಲು ನನ್ನಿಂದ ಆಗುತ್ತಿಲ್ಲ. ಕೊಹ್ಲಿಯ ಬ್ಯಾಟ್ನಿಂದ ಸ್ಫೋಟಕ ಶತಕ ಬಂದರೂ ಕೂಡ ನಾವು ಪಂದ್ಯವನ್ನ ಸೋತಿದ್ದೇವೆ. ತಂಡದ ಆಂತರಿಕ ಸಮತೋಲನ ಕೆಟ್ಟದಾಗಿದೆ. ಎಲ್ಲಿವರೆಗೂ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಜವಾಬ್ದಾರಿ ತೆಗೆದುಕೊಂಡು ಬ್ಯಾಟಿಂಗ್ ನಡೆಸುವುದಿಲ್ಲೋ ಅಲ್ಲಿವರೆಗೂ ಪಂದ್ಯವನ್ನ ಗೆಲ್ಲಲು ಸಾಧ್ಯವಿಲ್ಲ ಎಂದು ಇರ್ಫಾನ್ ಪಠಾನ್ ಕಿಡಿಕಾರಿದ್ದಾರೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತಕ್ಕೆ ರೋಹಿತ್ ಶರ್ಮಾ ರವರಂತಹ ಎಕ್ಸ್ಪೀರಿಯನ್ಸ್ ಆಟಗಾರರ ನಾಯಕತ್ವದ ಅವಶ್ಯಕತೆ ತುಂಬಾ ಇದೆ. ಅವರು ಪಂದ್ಯವನ್ನ ಕೆಲವೇ ಕ್ಷಣದಲ್ಲಿ ತಮ್ಮ ನಿರ್ಧಾರದ ಮೂಲಕ ಬದಲಿಸಲಿದ್ದಾರೆ. ಹೀಗಾಗಿ ರೋಹಿತ್ ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗಿ ಮತ್ತೆ ಆಯ್ಕೆಯಾಗಬೇಕು ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಈ ಪಂದ್ಯದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ಹರ್ಷಿತ್ ರಾಣಾರವರ ಆಟವನ್ನ ಹೊಗಳಲೇಬೇಕು ಎಂದು ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.